ಎಲ್ಲರಿಗೂ ನಮಸ್ಕಾರ. ಕುಂಭ ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಆರ್ ಎಂಬ ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿಯ ಮೂಲಕ ನಿಮಗೆ ಸಂಭವಿಸುವುದು ಇದೆ. ಇನ್ನು ಈ ರಾಶಿಯವರು ಈ ಕ್ಷಣದಲ್ಲಿ ಈ ವಿಡಿಯೋವನ್ನು ನೋಡುತ್ತಿದ್ದಾರೆ ಎಂದರೆ ಇದು ಕಾಕತಾಳೀಯವಾಗಿ ನಡೆಯುತ್ತಿಲ್ಲ. ಏಕೆಂದರೆ ಎಷ್ಟೋ ಜನರ ವಿಡಿಯೋಗಳಿದ್ದರೂ ಇದೇ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಎಂದರೆ ಅದಕ್ಕೊಂದು ಕಾರಣ ಇದ್ದೇ ಇರುತ್ತದೆ. ನಿಮ್ಮ ಮೇಲೆ ಒಂದು ದೈವಿಕ ಸಂಕೇತವೂ ಇದೆ. ದಯವಿಟ್ಟು ಒಂದು ಕೆಲಸ ಮಾಡಿ. ಈಗ ನೀವು ಇರುವ ಜಾಗದಲ್ಲೇ ಯಾವುದೇ ಆತಂಕವಿಲ್ಲದೆ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಒಂಟಿಯಾಗಿ ಕುಳಿತು ಮನಸ್ಸನ್ನು ಸ್ಥಿರವಾಗಿಟ್ಟುಕೊಂಡು ಈ ವಿಡಿಯೋವನ್ನು ಕೇಳಿ. ಯಾಕೆಂದರೆ ಇದರಲ್ಲಿ ಹೇಳಲಿರುವ ವಿಷಯಗಳು ಸಾಮಾನ್ಯ ಜ್ಯೋತಿಷ್ಯ ಫಲಗಳಲ್ಲ, ಇವು ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಆಳವಾದ ಸತ್ಯಗಳು. ಹಾಗೆಯೇ ಈ ವಿಡಿಯೋ ನೋಡುವ ಮೊದಲು ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ಹಾಗೆಯೇ ಮೊದಲ ಬಾರಿಗೆ ನೀವು ಮಾನ್ಯ ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನೆಲ್ ನೋಡುತ್ತಿದ್ದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡಿ. ಜೊತೆಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಸಣ್ಣ ಕಾಮೆಂಟ್ ಮಾಡಿ. ಇನ್ನು ಈ ವಿಡಿಯೋದಲ್ಲಿ ಹೇಳುವ ಕೆಲವು ಮಾತುಗಳು ನಿಮ್ಮ ಹೃದಯವನ್ನು ಮುಟ್ಟುತ್ತವೆ, ಕೆಲವು ಮಾತುಗಳು ನಿಮ್ಮ ಕಣ್ಣು ತೆರೆಸುತ್ತವೆ, ಇನ್ನು ಕೆಲವು ಮಾತುಗಳು ನೀವು ಇದುವರೆಗೆ ಎದುರಿಸಿದ ಕಷ್ಟಗಳಿಗೆ ಸ್ಪಷ್ಟವಾದ ಉತ್ತರ ನೀಡುತ್ತವೆ. ಈಗ ಅತ್ಯಂತ ಪ್ರಮುಖವಾದ ವಿಷಯವೆಂದರೆ ಆರ್ ಎಂಬ ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿಯೊಬ್ಬರು ನಿಮ್ಮ ಜೀವನಕ್ಕೆ ಪ್ರವೇಶಿಸಲಿದ್ದಾರೆ ಅಥವಾ ಈಗಾಗಲೇ ಪ್ರವೇಶಿಸಿ ನಿಮ್ಮ ವಿಧಿಯನ್ನು ಮೆಲ್ಲನೆ ಬದಲಾಯಿಸಲಿದ್ದಾರೆ. ಆ ವ್ಯಕ್ತಿ ಯಾರು? ಏಕೆ ಬಂದರು? ನಿಮ್ಮ ಜೀವನದಲ್ಲಿ ಅವರ ಪಾತ್ರವೇನು? ಅದು ನಿಮಗೆ ವರವೋ ಅಥವಾ ನಿಮ್ಮ ಗತಕರ್ಮಕ್ಕೆ ಬಂದ ಪರೀಕ್ಷೆಯೋ? ಈ ಪ್ರಶ್ನೆಗೆ ಉತ್ತರ ಈ ವಿಡಿಯೋದ ಕೊನೆಯಲ್ಲಿ ಸಿಗಲಿದೆ. ಅದಕ್ಕೆ ಒಂದು ವಿಷಯ ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ, ದಯವಿಟ್ಟು ವಿಡಿಯೋವನ್ನು ಎಲ್ಲೂ ಮಧ್ಯದಲ್ಲಿ ನಿಲ್ಲಿಸದೆ ಕೊನೆಯವರೆಗೂ ಪೂರ್ತಿಯಾಗಿ ಕೇಳಿ. ಏಕೆಂದರೆ ಬಹಳಷ್ಟು ಜನರು ಕೊನೆಯ 5 ನಿಮಿಷಗಳನ್ನು ಕೇಳದೆ ತಮ್ಮ ಜೀವನವನ್ನು ಬದಲಾಯಿಸುವ ಅವಕಾಶವನ್ನು ತಾವೇ ಕಳೆದುಕೊಳ್ಳುತ್ತಿರುತ್ತಾರೆ. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ಈ ವಿಡಿಯೋ ನೋಡುತ್ತಿರುವ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಬರುವ ಆಲೋಚನೆಗಳು ಕಾಕತಾಳೀಯವಲ್ಲ, ಅವು ಕೂಡ ಸಂಕೇತಗಳೇ. ಈ ವಿಡಿಯೋ ಈ ರಾಶಿಯವರ ಜೀವನವನ್ನೇ ಬದಲಾಯಿಸಲಿದೆ. ಇದು 100ಕ್ಕೆ 100ರಷ್ಟು ಜ್ಯೋತಿಷ್ಯ ಶಾಸ್ತ್ರದ ಅನುಭವಿ ಪ್ರೊಫೆಸರ್ ನುಡಿದ ಮಾತು. ಈಗ ನಿಮ್ಮ ಮನಸ್ಸನ್ನು ಪೂರ್ತಿಯಾಗಿ ಈ ವಿಡಿಯೋದತ್ತ ನಡೆಸಿ, ಏಕೆಂದರೆ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಅತ್ಯಂತ ಕೀಲಿಮನೆಯಂತಹ ಸತ್ಯಗಳು ಈಗಷ್ಟೇ ಪ್ರಾರಂಭವಾಗಲಿವೆ. ಈ ರಾಶಿಯವರ ಮೇಲೆ ಪ್ರಸ್ತುತ ಕೆಲಸ ಮಾಡುತ್ತಿರುವ ಗ್ರಹಶಕ್ತಿಯ ಆಳವಾದ ವಿಶ್ಲೇಷಣೆ ಇಲ್ಲಿದೆ. ಈ ರಾಶಿ ಸಾಮಾನ್ಯ ರಾಶಿಯಲ್ಲ, ಇದು ಆಲೋಚನಾ ರಾಶಿ, ಭವಿಷ್ಯವನ್ನು ಮುಂಚಿತವಾಗಿಯೇ ಊಹಿಸುವ ರಾಶಿ. ಅದಕ್ಕೆ ಈ ರಾಶಿಯವರನ್ನು ಜೀವನದಲ್ಲಿ ಹೆಚ್ಚು ಬಾರಿ ತಪ್ಪಾಗಿ ಅರ್ಥೈಸಿಕೊಳ್ಳಲಾಗುತ್ತದೆ. ಪ್ರಸ್ತುತ ಈ ರಾಶಿಯವರ ಮೇಲೆ ಕೆಲಸ ಮಾಡುತ್ತಿರುವ ಗ್ರಹಶಕ್ತಿ ತುಂಬಾ ತೀವ್ರವಾದದ್ದು. ಕಳೆದ ಕೆಲವು ವರ್ಷಗಳಿಂದ ನೀವು ಗಮನಿಸಿದರೆ ನಿಮ್ಮ ಜೀವನದಲ್ಲಿ ಏನೇ ಕೆಲಸ ಮಾಡಿದರೂ ವಿಳಂಬ, ಅಡೆತಡೆಗಳು, ಅವಮಾನಗಳು, ಅನಗತ್ಯ ತೊಂದರೆಗಳನ್ನು ಎದುರಿಸಿದ್ದೀರಿ. ಹಾಗೆಯೇ ನೀವು ತಪ್ಪೇ ಮಾಡದಿದ್ದರೂ ನಿಮ್ಮ ಪ್ರಾಮಾಣಿಕತೆಯನ್ನು ನಂಬದೆ ನಿಮ್ಮ ಒಳ್ಳೆಯತನವನ್ನು ದೌರ್ಬಲ್ಯವೆಂದು ಭಾವಿಸಿ ಎಲ್ಲವೂ ನಡೆಯುತ್ತಾ ಬಂದವು. ಇದು ಕಾಕತಾಳೀಯವಲ್ಲ. ಈ ರಾಶಿಯವರು ಯಾವಾಗಲೂ ಇತರರ ಬಗ್ಗೆ ಹೆಚ್ಚಾಗಿ ಆಲೋಚಿಸುತ್ತಾರೆ. ತಮ್ಮ ನೋವನ್ನು ಹೊರಗೆ ಹೇಳಿಕೊಳ್ಳದೆ ಮನಸ್ಸಿನಲ್ಲೇ ಬಚ್ಚಿಟ್ಟುಕೊಳ್ಳುತ್ತಾರೆ. ಅದೇ ಕಾರಣಕ್ಕೆ ಈ ರಾಶಿಯವರು ಒಳಗೊಳಗೆ ಹೆಚ್ಚು ಬೇಯುತ್ತಾರೆ, ಅಂದರೆ ಮನಸ್ಸಿನಲ್ಲೇ ಹೆಚ್ಚು ಆಲೋಚಿಸುತ್ತಿರುತ್ತಾರೆ. ಪ್ರಸ್ತುತ ನಿಮ್ಮ ರಾಶಿಯ ಮೇಲಿರುವ ಗ್ರಹಗಳ ಪ್ರಭಾವವು ನಿಮ್ಮನ್ನು ಪರೀಕ್ಷಿಸಿದೆ. ನಿಮ್ಮ ತಾಳ್ಮೆ ಎಷ್ಟರ ಮಟ್ಟಿಗಿದೆ? ನಿಮ್ಮ ಪ್ರಾಮಾಣಿಕತೆ ಎಷ್ಟರ ಮಟ್ಟಿಗೆ ನಿಲ್ಲುತ್ತದೆ? ನೀವು ಒಂಟಿಯಾಗಿ ನಿಲ್ಲಬಲ್ಲಿರಾ ಎಂಬ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲು ಈ ಕಾಲ ಬಂದಿದೆ. ಈಗ ಈ ಪರೀಕ್ಷೆಗಳು ಮುಗಿದಿವೆ. ಈಗಷ್ಟೇ ಫಲಿತಾಂಶಗಳ ಕಾಲ ಪ್ರಾರಂಭವಾಗುತ್ತಿದೆ. ನೀವು ಗಮನಿಸದಿದ್ದರೂ ನಿಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳು ಶುರುವಾಗಿವೆ. ಆಲೋಚನೆಯಲ್ಲಿ ಬದಲಾವಣೆ, ನಿರ್ಧಾರಗಳಲ್ಲಿ ಸ್ಪಷ್ಟತೆ, ಇತರರ ಮೇಲೆ ಅವಲಂಬಿತರಾಗಬಾರದೆಂಬ ಭಾವನೆ, ಇವೆಲ್ಲವೂ ಗ್ರಹಶಕ್ತಿಯು ನಿಮ್ಮನ್ನು ಮುಂದಿನ ಹಂತಕ್ಕೆ ಕರೆದೊಯ್ಯಲು ಮಾಡುತ್ತಿರುವ ಸಿದ್ಧತೆಯಾಗಿದೆ. ಇನ್ನೂ ಶನಿಯ ಪ್ರಭಾವ ಶಿಕ್ಷೆಗೆ ಮಾತ್ರವಲ್ಲ, ನ್ಯಾಯಕ್ಕೂ ಹೌದು. ಈ ರಾಶಿಯ ಅಧಿಪತಿ ಶನಿಯೇ ಆಗಿರುವುದರಿಂದ ಈ ರಾಶಿಯವರಿಗೆ ಶನಿಯ ಪ್ರಭಾವ ಹೆಚ್ಚಾಗಿರುತ್ತದೆ. ಶನಿ ಎಂದರೆ ಭಯವಲ್ಲ, ಶನಿ ಎಂದರೆ ಕಷ್ಟ ಮಾತ್ರವಲ್ಲ, ಶನಿ ಎಂದರೆ ನಿಜವಾಗಿ ನ್ಯಾಯ. ಕಳೆದ 7 ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಯನ್ನು ಶನಿ ಲೆಕ್ಕಿಟ್ಟಿದ್ದಾನೆ. ನೀವು ಎಷ್ಟು ಪ್ರಾಮಾಣಿಕವಾಗಿದ್ದೀರಿ, ಎಷ್ಟು ಬಾರಿ ಮೌನವಾಗಿ ನೊಂದಿದ್ದೀರಿ, ಎಷ್ಟು ಬಾರಿ ಅನ್ಯಾಯವನ್ನು ಸಹಿಸಿಕೊಂಡಿದ್ದೀರಿ. ನೀವು ಮಾಡಿದ ಪ್ರತಿಯೊಂದು ತ್ಯಾಗ, ಪ್ರತಿಯೊಂದು ಕಣ್ಣೀರು, ಪ್ರತಿಯೊಂದು ನಿದ್ರೆಯಿಲ್ಲದ ರಾತ್ರಿಯ ನೋವು ಎಲ್ಲವೂ ಶನಿಯ ಖಾತೆಯಲ್ಲಿದೆ. ಶನಿದೇವನು ಎಂದಿಗೂ ತಕ್ಷಣವೇ ಫಲಿತಾಂಶ ನೀಡುವುದಿಲ್ಲ, ತಡವಾಗಿ ನೀಡುತ್ತಾನೆ. ಆದರೆ ನೀಡುವಾಗ ಇಡೀ ಜೀವನವನ್ನೇ ಬದಲಾಯಿಸಿಬಿಡುತ್ತಾನೆ. ಈಗಿನ ಶನಿಯ ಸ್ಥಿತಿಯು ಈ ರಾಶಿಯವರಿಗೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತಿದೆ. ಇನ್ಮುಂದೆ ನೀವು ಮೌನವಾಗಿರಬೇಕಾದ ಅಗತ್ಯವಿಲ್ಲ. ಇನ್ಮುಂದೆ ನೀವು ಯಾರೊಂದಿಗೂ ತಲೆಬಾಗಿಸಬೇಕಾದ ಅಗತ್ಯವೂ ಇಲ್ಲ. ಇನ್ಮುಂದೆ ನಿಮ್ಮ ಮೌಲ್ಯ ಏನೆಂಬುದು ನಿಮಗೆ ಖಚಿತವಾಗಿ ತಿಳಿಯಲಿದೆ. ಶನಿದೇವನ ಪ್ರಭಾವದಿಂದ ಈಗ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ನಿಜ ಬಣ್ಣ ಬಯಲಾಗಲಿದೆ. ನಿಮ್ಮ ಮೇಲೆ ನಿಜವಾಗಿಯೂ ಯಾರು ಪ್ರೀತಿ ತೋರಿಸಿದರು,
ಯಾರು ಮೋಸ ಮಾಡಿದರು ಎಂಬುದು ಸ್ಪಷ್ಟವಾಗಿ ಕಾಣಿಸುತ್ತದೆ. ಈ ಅವಧಿಯಲ್ಲಿ ಈ ರಾಶಿಯವರು ತೆಗೆದುಕೊಳ್ಳುವ ನಿರ್ಧಾರಗಳು ಜೀವಮಾನವಿಡೀ ಪ್ರಭಾವ ಬೀರಲಿವೆ. ಅದಕ್ಕೆ ಶನಿದೇವನು ನಿಮ್ಮನ್ನು ಆತುರಪಡಿಸುತ್ತಿಲ್ಲ, ನಿಧಾನವಾಗಿ ಆದರೆ ಬಲವಾಗಿ ಮುನ್ನಡೆಸುತ್ತಿದ್ದಾನೆ. ಈಗ ನಾವು ಕಡ್ಡಾಯವಾಗಿ ಮಾತನಾಡಬೇಕಾದ ಗ್ರಹವೆಂದರೆ ರಾಹುವಿನ ಪ್ರಭಾವದಿಂದ ಈ ರಾಶಿಯವರ ಜೀವನದಲ್ಲಿ ಒಂದು ತಿರುವು ಬರಲಿದೆ. ರಾಹು ಎಂದಿಗೂ ಹೊರಗೆ ಕಾಣಿಸಿಕೊಳ್ಳದೆ ಕೆಲಸ ಮಾಡುತ್ತಾನೆ. ಅವನ ಕೆಲಸ ತುಂಬಾ ನಿಶ್ಶಬ್ದವಾಗಿರುತ್ತದೆ, ಆದರೆ ಫಲಿತಾಂಶ ಮಾತ್ರ ಸ್ಪಷ್ಟವಾಗಿರುತ್ತದೆ. ಇತ್ತೀಚೆಗೆ ನೀವು ಗಮನಿಸಿದರೆ ಕೆಲವು ವ್ಯಕ್ತಿಗಳು ನಿಮ್ಮ ಜೀವನದಿಂದ ಕಾರಣವಿಲ್ಲದೆ ದೂರವಾದರು, ಇನ್ನು ಕೆಲವರು ಅನೂಹ್ಯವಾಗಿ ಹತ್ತಿರವಾದರು. ಇದು ರಾಹುವಿನ ಲೀಲೆ. ರಾಹು ಎಂದಿಗೂ ಅಗತ್ಯವಿಲ್ಲದವರನ್ನು ತೊಲಗಿಸುತ್ತಾನೆ, ಬೇಕಾದವರನ್ನು ಕರೆತರುತ್ತಾನೆ. ಅದು ಈಗ ಒಳ್ಳೆಯದೆನಿಸದಿದ್ದರೂ ಭವಿಷ್ಯದಲ್ಲಿ ಖಂಡಿತ ಅಗತ್ಯವಾಗುತ್ತದೆ. ರಾಹುವಿನ ಪ್ರಭಾವದಿಂದ ಈ ರಾಶಿಯವರು ಒಂದು ಸತ್ಯವನ್ನು ಅರ್ಥಮಾಡಿಕೊಳ್ಳುತ್ತಾರೆ: ಯಾರೂ ಶಾಶ್ವತವಲ್ಲ, ಸತ್ಯ ಮಾತ್ರವೇ ನಿಲ್ಲುತ್ತದೆ. ಈಗಿರುವ ರಾಹುವಿನ ಸ್ಥಿತಿಯು ಒಂದು ರಹಸ್ಯವನ್ನು ಹೊರಹಾಕಲಿದೆ. ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲಿ ಯಾವುದೋ ಒಂದು ವಿಷಯ ಬೆಳಕಿಗೆ ಬರಲಿದೆ. ಅದು ಆರಂಭದಲ್ಲಿ ಆಶ್ಚರ್ಯ ತಂದರೂ ಕೊನೆಗೆ ನಿಮಗೆ ವಿಮುಕ್ತಿಯನ್ನು ನೀಡುತ್ತದೆ. ರಾಹು ಎಂದಿಗೂ ಸುಳ್ಳನ್ನು ಹೆಚ್ಚು ಕಾಲ ಮುಚ್ಚಿಡಲು ಬಿಡುವುದಿಲ್ಲ. ಆದ್ದರಿಂದ ಈ ರಾಶಿಯವರು ಈ ಅವಧಿಯಲ್ಲಿ ಸತ್ಯಕ್ಕೆ ಹತ್ತಿರವಾಗುತ್ತಾರೆ. ಮನೆಯಲ್ಲಿ ಸುಳಿದಾಡುತ್ತಿರುವ ರಹಸ್ಯ ಶಕ್ತಿ ಭಯವಲ್ಲ, ಅದೊಂದು ಸಂಕೇತ. ಈಗ ಈ ಭಾಗವನ್ನು ತುಂಬಾ ಶ್ರದ್ಧೆಯಿಂದ ಕೇಳಿ. ಈ ರಾಶಿಯವರ ಮನೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಶಾಂತಿ, ಅನುಮಾನಾಸ್ಪದ ಆಲೋಚನೆಗಳು, ಅರ್ಥವಾಗದ ಕನಸುಗಳು, ರಾತ್ರಿ ವೇಳೆಯಲ್ಲಿ ಏನೋ ಎನಿಸುವುದು ನಡೆಯುತ್ತಿವೆ. ಇದು ಭಯವಲ್ಲ, ಇದೊಂದು ಶಕ್ತಿಯ ಚಲನೆ. ನಿಮ್ಮ ಮನೆಯಲ್ಲಿ ಒಂದು ರಕ್ಷಣಾ ಶಕ್ತಿ ಕೆಲಸ ಮಾಡುತ್ತಿದೆ. ನಿಮ್ಮ ಪೂರ್ವಜರ ಆಶೀರ್ವಾದ ಅಥವಾ ದೈವಕೃಪೆ ಅಥವಾ ನೀವು ಮಾಡಿದ ಪುಣ್ಯಫಲ ಈಗ ಜಾಗೃತಗೊಂಡಿದೆ. ಈ ಶಕ್ತಿಯು ನಿಮ್ಮನ್ನು ಎಚ್ಚರಿಸುತ್ತದೆ, ನಿಮ್ಮನ್ನು ಕಾಪಾಡುತ್ತದೆ ಕೂಡ. ನಿಮ್ಮ ಜೀವನದಲ್ಲಿ ಬರಲಿರುವ ಬದಲಾವಣೆಗಳಿಗೆ ನಿಮ್ಮನ್ನು ಸಿದ್ಧಗೊಳಿಸುತ್ತದೆ. ಇದೇ ಕಾರಣಕ್ಕೆ ಈ ರಾಶಿಯ ಕೆಲವರಿಗೆ ಮನೆಯಲ್ಲಿ ಇರಲು ಮನಸ್ಸಾಗುವುದಿಲ್ಲ, ಅಥವಾ ನೀವು ಮನೆಯಲ್ಲಿದ್ದರೂ ನಿಮ್ಮ ಮನಸ್ಸು ಎಲ್ಲೋ ಇರುತ್ತದೆ. ಇದು ಬದಲಾವಣೆಗೆ ಮುನ್ನ ಬರುವ ಸೂಚನೆಯಾಗಿದೆ. ಈ ಶಕ್ತಿಯು ನಿಮಗೆ ಒಂದು ವಿಷಯವನ್ನು ಹೇಳುತ್ತಿದೆ: ಇನ್ಮುಂದೆ ನೀವು ಹಳೆಯ ಜೀವನದಲ್ಲಿ ಇರಲು ಸಾಧ್ಯವಿಲ್ಲ, ಹೊಸ ಹಂತ ಪ್ರಾರಂಭವಾಗಲಿದೆ. ಇನ್ನು ಆರ್ ಎಂಬ ಅಕ್ಷರ ಹೊಂದಿರುವ ವ್ಯಕ್ತಿಯು ಈ ರಾಶಿಯವರ ಜೀವನದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಲಿದ್ದಾನೆ. ಆ ವ್ಯಕ್ತಿ ಯಾರೆಂಬುದು ಈಗ ನಿಮಗೆ ಅರ್ಥವಾಗದಿರಬಹುದು, ಆದರೆ ಆ ವ್ಯಕ್ತಿಯೊಂದಿಗೆ ನಿಮಗೊಂದು ಕರ್ಮಬಂಧವಿದೆ. ಆ ವ್ಯಕ್ತಿ ನಿಮಗೆ ಅವಕಾಶವನ್ನು ತರುತ್ತಾನೋ, ಒಂದು ಸತ್ಯವನ್ನು ಬಯಲು ಮಾಡುತ್ತಾನೋ, ಅಥವಾ ಜೀವನದ ದಾರಿಯನ್ನೇ ಬದಲಾಯಿಸುವ ಮಾತನ್ನಾಡುತ್ತಾನೋ, ಏನೇ ಆದರೂ ಆ ವ್ಯಕ್ತಿ ಬಂದ ನಂತರ ನೀವು ಹಿಂದಿನಂತೆ ಇರುವುದಿಲ್ಲ. ಆ ವ್ಯಕ್ತಿಯ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡುತ್ತವೆ, ಆಲೋಚನೆಗಳನ್ನು ಬದಲಾಯಿಸುತ್ತವೆ. ಇದು ಕಾಕತಾಳೀಯವಲ್ಲ, ಇದು ಶನಿ ರಾಹುಗಳ ಸಂಯೋಗದ ಫಲಿತಾಂಶ. ಇನ್ನು ಈ ರಾಶಿಯವರ ಜೀವನದಲ್ಲಿ ಆ ವ್ಯಕ್ತಿಯ ಆಗಮನದಿಂದ ಒಂದು ಅದ್ಭುತ ಫಲಿತಾಂಶವನ್ನು ನೀವು ಖಂಡಿತ ನೋಡುತ್ತೀರಿ. ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿಯ ಪ್ರವೇಶದಿಂದ ನಿಮ್ಮ ಬದುಕು ಸಂಪೂರ್ಣವಾಗಿ ಬದಲಾಗಲಿದೆ. ನೀವು ಊಹಿಸದ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗುತ್ತದೆ. ಆ ವ್ಯಕ್ತಿಯ ಆಗಮನವು ಒಂದು ಅಧ್ಯಾಯ ಮುಗಿದು ಹೊಸ ಅಧ್ಯಾಯ ಶುರುವಾದಂತೆ ಭಾಸವಾಗುತ್ತದೆ. ಇನ್ನು ಆಗಸ್ಟ್ ತಿಂಗಳಿನ ನಂತರದ್ದು ನಿಮಗೆ ಸಾಮಾನ್ಯ ದಿನಗಳಲ್ಲ. ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹೊರಗೆ ಕಾಣಿಸದ ಒಳಗೆ ತುಂಬಾ ಬಲವಾದ ಬದಲಾವಣೆಗಳು ಶುರುವಾಗಲಿವೆ. ಈ ಸಮಯದಲ್ಲಿ ನೀವು ಗಮನಿಸಿದರೆ ಯಾವುದೇ ಕೆಲಸ ಮಾಡುತ್ತಿದ್ದರೂ ಮನಸ್ಸು ಅಲ್ಲಂತಿರುವುದಿಲ್ಲ. ನಿಮಗೆ ಭೂತಕಾಲ ನೆನಪಾಗುತ್ತದೆ, ಕೆಲವು ಹಳೆಯ ಘಟನೆಗಳು ನೆನಪಿಗೆ ಬರುತ್ತವೆ, ಕೆಲವು ಹೆಸರುಗಳು ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಸುಳಿದಾಡುತ್ತವೆ. ಇದು ದೌರ್ಬಲ್ಯವಲ್ಲ, ಇದೊಂದು ಶುದ್ಧೀಕರಣ ಪ್ರಕ್ರಿಯೆ. ನಿಮ್ಮ ಜೀವನದಲ್ಲಿ ಮುಂದೆ ಸಾಗಬೇಕೆಂದರೆ ಹಳೆಯ ಬಂಧಗಳು, ಹಳೆಯ ನೋವುಗಳು, ಹಳೆಯ ನಂಬಿಕೆಗಳನ್ನೆಲ್ಲ ಒಮ್ಮೆ ನೆನಪಿಸಿಕೊಂಡು ತಾನಾಗಿಯೇ ಬಿಟ್ಟುಕೊಡಬೇಕಾದ ಸಮಯವಿದು. ಇನ್ನೂ ಒಂದು ಮಾಹಿತಿ, ಒಂದು ಮಾತು ಅಥವಾ ಒಂದು ಸಣ್ಣ ಘಟನೆಯು ನಿಮ್ಮ ಆಲೋಚನಾ ದಾರಿಯನ್ನೇ ಬದಲಿಸಿಬಿಡುತ್ತದೆ. ಅದು ದೊಡ್ಡ ವಿಷಯವಲ್ಲದಿರಬಹುದು, ಆದರೆ ಅದರ ಪ್ರಭಾವ ಅತ್ಯಂತ ಆಳವಾಗಿರುತ್ತದೆ. ಈ ದಿನಗಳಲ್ಲಿ ಈ ರಾಶಿಯವರು ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ: ಇನ್ಮುಂದೆ ಯಾರನ್ನೂ ಬದಲಾಯಿಸಲು ಸಾಧ್ಯವಿಲ್ಲ, ನಮ್ಮನ್ನು ನಾವೇ ಬದಲಾಯಿಸಿಕೊಳ್ಳಬೇಕು. ಈ ಅವಧಿಯಿಂದ ನೀವು ಒಳಗಿನಿಂದ ಬಲಶಾಲಿಯಾಗಲು ಶುರುವಾಗುತ್ತೀರಿ. ನೀವು ಆಡುವ ಮಾತುಗಳಲ್ಲಿ, ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ, ತೋರಿಸುವ ತಾಳ್ಮೆಯಲ್ಲಿ ಪ್ರತಿಯೊಂದು ಬದಲಾಗುತ್ತದೆ. ಹಾಗೆಯೇ ನಿಮಗೆ ಸ್ಪಷ್ಟತೆಯೂ ದೊರೆಯುತ್ತದೆ. ಸತ್ಯ ಬಯಲಾಗುವ ದಿನ ಖಂಡಿತವಾಗಿಯೂ ಬರಲಿದೆ. ಇನ್ನೂ ಈ ರಾಶಿಯವರಿಗೆ ಅತ್ಯಂತ ಕೀಲಿಮನೆಯಂತಹ ದಿನಗಳು ಬರಲಿವೆ. ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಇಷ್ಟೂ ದಿನ ನಿಮಗೆ ಅರ್ಥವಾಗದೇ ಇದ್ದ ವಿಷಯ ಈಗ ಒಂದೇ ಬಾರಿಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಇದು ಸಂಬಂಧವಿರಬಹುದು, ಕೆಲಸವಿರಬಹುದು, ಕೌಟುಂಬಿಕ ವಿಷಯವಿರಬಹುದು, ಅಥವಾ ನಿಮ್ಮ ಮೇಲೆಯೇ ನಿಮಗಿದ್ದ ಅನುಮಾನವಿರಬಹುದು. ಇದುವರೆಗೆ ನೀವು ಒಂದು ವಿಷಯವನ್ನು ತಪ್ಪಾಗಿ ಅರ್ಥೈಸಿಕೊಂಡಿರಬಹುದು, ಅಥವಾ ಯಾರನ್ನೋ ಹೆಚ್ಚಾಗಿ ನಂಬಿರಬಹುದು. ಆ ನಂಬಿಕೆ ಕುಸಿದು ಬೀಳಬಹುದು ಅಥವಾ ಇನ್ನಷ್ಟು ಬಲಗೊಳ್ಳಬಹುದು. ಈ ದಿನಗಳಲ್ಲಿ ಈ ರಾಶಿಯವರಲ್ಲಿ ಮೌನ ಹೆಚ್ಚಾಗಿರುತ್ತದೆ, ಮಾತು ಕಡಿಮೆ ಇರುತ್ತದೆ.
ಆದರೆ ಆಲೋಚನೆಗಳು ಮಾತ್ರ ತುಂಬಾ ಆಳವಾಗಿರುತ್ತವೆ. ಇದು ಆತ್ಮಜ್ಞಾನ ಪಡೆಯುವ ದಿನಗಳು. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರ ತಕ್ಷಣಕ್ಕೆ ಫಲಿತಾಂಶ ನೀಡದಿದ್ದರೂ ಭವಿಷ್ಯದಲ್ಲಿ ನಿಮಗೆ ನೆಮ್ಮದಿ ನೀಡುತ್ತದೆ. ಸತ್ಯವು ನೋವನ್ನುಂಟು ಮಾಡಿದರೂ ಅದು ನಿಮ್ಮನ್ನು ಬಂಧನಗಳಿಂದ ಬಿಡುಗಡೆ ಮಾಡುತ್ತದೆ. ನಿಮ್ಮ ಜೀವನವನ್ನೇ ಬದಲಾಯಿಸುವ ದಿನ ಖಂಡಿತ ಬಂದೇ ಬರಲಿದೆ. ನಿಮ್ಮ ಜೀವನದಲ್ಲಿ ಮಾತಿಗೆ ಅತ್ಯಂತ ಮೌಲ್ಯವಿರುವ ದಿನಗಳು ಬರಲಿವೆ. ಈ ದಿನಗಳಲ್ಲಿ ನೀವು ಯಾರೊಂದಿಗೋ ಮಾತನಾಡುತ್ತೀರಿ ಅಥವಾ ಯಾರೋ ನಿಮ್ಮೊಂದಿಗೆ ಮಾತನಾಡುತ್ತಾರೆ. ಆ ಮಾತು ಸಾಮಾನ್ಯವಾಗಿ ಕಂಡರೂ ಅದರ ಅರ್ಥ ಅತ್ಯಂತ ಆಳವಾಗಿರುತ್ತದೆ. ಈ ದಿನಗಳಲ್ಲಿ ಆರ್ ಎಂಬ ಅಕ್ಷರಕ್ಕೆ ಸಂಬಂಧಿಸಿದ ವ್ಯಕ್ತಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಿಮ್ಮ ಜೀವನಕ್ಕೆ ಮತ್ತೆ ಪ್ರವೇಶಿಸುತ್ತಾನೆ. ಆ ವ್ಯಕ್ತಿ ಹೇಳುವ ಒಂದು ಮಾತು ನಿಮ್ಮನ್ನು ಆಳವಾದ ಆಲೋಚನೆಗೆ ತಳ್ಳುತ್ತದೆ. ನೀವು ತೆಗೆದುಕೊಂಡ ನಿರ್ಧಾರಗಳನ್ನೆಲ್ಲ ಮತ್ತೆ ಒಮ್ಮೆ ಪರಿಶೀಲಿಸಿಕೊಳ್ಳುತ್ತೀರಿ. ಈ ದಿನಗಳಲ್ಲಿ ಈ ರಾಶಿಯವರು ಒಂದು ವಿಷಯ ತಿಳಿದುಕೊಳ್ಳುತ್ತಾರೆ: ಕೆಲವು ವಿಷಯಗಳು ತಡವಾಗಿ ನಡೆದರೂ ಅವು ಸರಿಯಾಗಿಯೇ ನಡೆಯುತ್ತವೆ, ಅವು ನಮ್ಮ ಒಳಿತಿಗಾಗಿಯೇ ನಡೆಯುತ್ತವೆ ಎಂಬುದನ್ನು ಖಚಿತವಾಗಿ ತಿಳಿದುಕೊಳ್ಳುತ್ತಾರೆ. ನೀವು ಹೆದರಿದ ವಿಷಯ ಅಥವಾ ತಪ್ಪಿಸಿಕೊಂಡು ಓಡುತ್ತಿದ್ದ ವಿಷಯ ನಿಮ್ಮ ಮುಂದೆ ಬರಲಿದೆ. ಆದರೆ ಈ ಬಾರಿ ನೀವು ಓಡಿಹೋಗುವುದಿಲ್ಲ, ಅದನ್ನು ಧೈರ್ಯವಾಗಿ ಎದುರಿಸುತ್ತೀರಿ. ಇದು ನಿಮ್ಮ ಒಳಗಿನ ಧೈರ್ಯ ಹೊರಬರುವ ಸಮಯ. ಇನ್ನು ನಿಮ್ಮ ಜೀವನದಲ್ಲಿ ಬರುವ ತಿರುವು. ಜೀವನ ಹೊಸ ಹಂತಕ್ಕೆ ಹೋಗಲಿದೆ. ಈ ದಿನಗಳ ನಂತರ ನೀವು ಹಿಂದಿನಂತೆ ಇರುವುದಿಲ್ಲ. ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸುತ್ತದೆ. ಇದು ದೊಡ್ಡ ನಿರ್ಧಾರವಾಗಿರಬಹುದು ಅಥವಾ ಸಣ್ಣ ನಿರ್ಧಾರವಾಗಿರಬಹುದು, ಆದರೆ ಅದರ ಪ್ರಭಾವ ದೀರ್ಘಕಾಲದವರೆಗೆ ಇರುತ್ತದೆ. ಇನ್ಮುಂದೆ ಒಂದು ವಿಷಯ ಸ್ಪಷ್ಟವಾಗಿ ತಿಳಿದುಕೊಳ್ಳುತ್ತೀರಿ: ನಿಮ್ಮ ಜೀವನವನ್ನು ಇತರರ ಕೈಯಲ್ಲಿ ನೀಡಬಾರದು. ನಿಮ್ಮ ಸಂತೋಷ, ನಿಮ್ಮ ನೋವು, ನಿಮ್ಮ ಶಾಂತಿ ಎಲ್ಲವೂ ನಿಮ್ಮ ಕೈಯಲ್ಲೇ ಇರಬೇಕು. ಈ ದಿನಗಳ ನಂತರ ಈ ರಾಶಿಯವರಿಗೆ ಆತ್ಮಗೌರವ ಹೆಚ್ಚಾಗುತ್ತದೆ. ಅನಗತ್ಯ ಬಂಧಗಳು ಕಳಚಿಕೊಳ್ಳುತ್ತವೆ, ಅಗತ್ಯವಿರುವ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಈಗ ನಾವು ಮಾತನಾಡಬೇಕಾದ ಪ್ರಮುಖ ವಿಷಯವೆಂದರೆ ಈ ರಾಶಿಯವರಿಗೆ ಬರಲಿರುವ 2 ದೊಡ್ಡ ಅದೃಷ್ಟಗಳು. ಇವು ಸಾಮಾನ್ಯ ಫಲಗಳಲ್ಲ, ಇವು ಬಹಳ ದಿನಗಳ ನಂತರ ಬರುವ ಅಪರೂಪದ ಫಲಿತಾಂಶಗಳು. ಮೊದಲನೇ ಅದೃಷ್ಟ ಆರ್ಥಿಕ ಸ್ಥಿರತೆ. ಇದುವರೆಗೆ ನೀವು ಹಣಕ್ಕಾಗಿ ಎಷ್ಟು ಆಲೋಚಿಸಿದಿರೋ, ಎಷ್ಟು ಒತ್ತಡ ಅನುಭವಿಸಿದಿರೋ, ಎಷ್ಟು ನೊಂದಿದ್ದೀರೋ ಅದು ಯಾರಿಗೂ ತಿಳಿಯದು. ಆದರೆ ಈಗ ಆರ್ಥಿಕವಾಗಿ ಸ್ಥಿರತೆ ಬರುವ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸಲಿವೆ. ಇದು ಒಂದೇ ಬಾರಿಗೆ ಧನಲಾಭವಾಗಬಹುದು ಅಥವಾ ನಿಧಾನವಾಗಿ ಆದರೆ ಬಲವಾಗಿ ಬರುವ ಆದಾಯವಾಗಿರಬಹುದು. ಸಾಲಗಳು ಕಡಿಮೆಯಾಗುತ್ತವೆ, ಆರ್ಥಿಕ ಭಯ ತಗ್ಗುತ್ತದೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಹೆಚ್ಚಾಗುತ್ತದೆ. ಎರಡನೇ ಅದೃಷ್ಟ ಮನಃಶಾಂತಿ ಮತ್ತು ಗೌರವ. ಇದು ಹಣಕ್ಕಿಂತ ದೊಡ್ಡ ಅದೃಷ್ಟ. ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತದೆ, ನಿಮ್ಮ ನಿರ್ಧಾರಗಳನ್ನು ಗೌರವಿಸುತ್ತಾರೆ, ನಿಮ್ಮ ಅಸ್ತಿತ್ವವನ್ನು ಗುರುತಿಸಿ ಗೌರವಿಸುತ್ತಾರೆ. ಇದುವರೆಗೆ ನೀವು ನೀಡಿದ ಮೌಲ್ಯ ಈಗ ನಿಮಗೆ ತಿರುಗಿ ಬರಲಿದೆ. ಇದು ಈ ರಾಶಿಯವರ ಜೀವನದಲ್ಲಿ ಅತ್ಯಂತ ಅಪರೂಪದ ಘಟ್ಟ. ಈ 2 ಅದೃಷ್ಟಗಳು ನಿಮ್ಮ ಜೀವನವನ್ನು ಮೆಲ್ಲನೆ ಆದರೆ ಸಂಪೂರ್ಣವಾಗಿ ಬದಲಾಯಿಸುತ್ತವೆ. ಈ ರಾಶಿಯವರು ಹಣವನ್ನು ಪ್ರೀತಿಸುವವರಲ್ಲ, ಹಣದ ಅಗತ್ಯವಿದೆ ಎಂದು ತಿಳಿದಿದ್ದರೂ ಹಣಕ್ಕಾಗಿ ಮನಸ್ಸನ್ನು ಮಾರಿಕೊಳ್ಳುವ ಸ್ವಭಾವದವರಲ್ಲ. ಅದಕ್ಕೆ ಈ ರಾಶಿಯವರಿಗೆ ಜೀವನದಲ್ಲಿ ಎಷ್ಟೋ ಬಾರಿ ಆರ್ಥಿಕ ಸಂಕಷ್ಟಗಳು ಎದುರಾಗುತ್ತವೆ. ನೀವು ಗಮನಿಸಿದರೆ ನೀವು ಗಳಿಸಿದ ಹಣ ಹೆಚ್ಚು ಕಾಲ ನಿಮ್ಮ ಬಳಿ ಇರಲಿಲ್ಲ. ಬಂದ ಹಣ ಸಾಲ ತೀರಿಸಲು ಹೋಯಿತು ಅಥವಾ ಕೌಟುಂಬಿಕ ಜವಾಬ್ದಾರಿಗಳಿಗೆ ಖರ್ಚಾಯಿತು. ಇದು ನಿಮ್ಮ ತಪ್ಪಲ್ಲ, ಇದು ಗ್ರಹಗಳ ಕರ್ಮ ಪ್ರಭಾವ. ಇದುವರೆಗೆ ನಿಮ್ಮ ಜೀವನದಲ್ಲಿ ಹಣ ನಿಮಗೆ ಆನಂದ ನೀಡಲಿಲ್ಲ, ಭಯವನ್ನು ಮಾತ್ರ ನೀಡಿತು. ಆದರೆ ಈಗ ಆ ಸ್ಥಿತಿ ಬದಲಾಗಲಿದೆ. ಈ ರಾಶಿಯವರ ಧನಸ್ಥಾನದ ಮೇಲಿರುವ ಗ್ರಹಸ್ಥಿತಿಯು ನಿಧಾನವಾಗಿ ಆದರೆ ಬಲವಾಗಿ ಬದಲಾಗುತ್ತಿದೆ. ಇನ್ನು ಈ ರಾಶಿಯವರಿಗೆ ನೀವು ಊಹಿಸದ ರೀತಿಯಲ್ಲಿ ಒಂದೇ ಬಾರಿಗೆ ಹಣದ ಮಳೆಯಾಗುವ ಯೋಗವಲ್ಲ, ಆದರೆ ಶಾಶ್ವತವಾಗಿ ನಿಲ್ಲುವ ಆದಾಯ ನೀಡುವ ಯೋಗ ಉಂಟಾಗಲಿದೆ. ನೀವು ಇನ್ಮುಂದೆ ಹಣದ ಬಗ್ಗೆ ಪ್ರತಿದಿನ ಆತಂಕ ಪಡಬೇಕಾದ ಅಗತ್ಯವಿರುವುದಿಲ್ಲ. ಈ ಸಮಯದಲ್ಲಿ ನಿಮಗೆ ಹಳೆಯ ಬಾಕಿ ಹಣ ಬರಬಹುದು, ನಿಂತುಹೋದ ಹಣ ಬಿಡುಗಡೆಯಾಗಬಹುದು ಅಥವಾ ಹೊಸ ಸಂಪಾದನೆಯ ಮಾರ್ಗ ಕಾಣಿಸಬಹುದು. ಮುಖ್ಯವಾಗಿ ನೀವು ಪಡುವ ಶ್ರಮಕ್ಕೆ ತಕ್ಕ ಮೌಲ್ಯ ಸಿಗುವ ಕಾಲವಿದು. ಈ ರಾಶಿಯವರಿಗೆ ಸಾಲವೆಂದರೆ ಕೇವಲ ಹಣದ ಸಮಸ್ಯೆಯಲ್ಲ, ಅದು ಮಾನಸಿಕ ಭಾರ. ನೀವು ಸಾಲ ಮಾಡಿದ ಪ್ರತಿಯೊಂದು ಬಾರಿಯೂ ನಿಮ್ಮ ಗೌರವಾನ್ವಿತ ಸ್ಥಾನ ಕುಸಿದಂತೆ ಅನಿಸಿತು. ಯಾರನ್ನಾದರೂ ಕೇಳಬೇಕಾಗಿ ಬಂದಾಗ ನಿಮ್ಮ ಮನಸ್ಸು ನೊಂದಿತು. ಇದುವರೆಗೆ ಸಾಲದ ಭಾರ ನಿಮ್ಮ ನಿದ್ರೆಯನ್ನು ದೂರ ಮಾಡಿತ್ತು. ಆದರೆ ಈಗ ಈ ಭಾರದಿಂದ ವಿಮುಕ್ತಿ ಹೊಂದುವ ಸಮಯ ಹತ್ತಿರವಾಗುತ್ತಿದೆ. ಗ್ರಹಗಳ ಚಲನೆಯು ಸಾಲಗಳು ನಿಧಾನವಾಗಿ ಕಡಿಮೆಯಾಗುವಂತೆ ಮಾಡುತ್ತದೆ. ಮುಖ್ಯವಾಗಿ ಇನ್ಮುಂದೆ ನೀವು ಹೊಸ ಸಾಲಗಳಿಗೆ ಸಿಲುಕಿಕೊಳ್ಳದಂತಹ ಜ್ಞಾನವನ್ನು ಪಡೆಯುತ್ತೀರಿ. ಈ ರಾಶಿಯವರ ಕುಟುಂಬದಲ್ಲಿ ಅನೇಕ ವಿಷಯಗಳನ್ನು ಹೇಳದೆ ಬಚ್ಚಿಡಲಾಗಿತ್ತು. ನಿಮಗೆ ತಿಳಿಯದಂತೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ದವು. ಈಗ ಆ ಪರಿಸ್ಥಿತಿ ಖಂಡಿತ ಬದಲಾಗಲಿದೆ. ಕುಟುಂಬದಲ್ಲಿ ಒಂದು ರಹಸ್ಯ ವಿಷಯ ಬಯಲಾಗುವ ಸೂಚನೆಗಳಿವೆ. ಇದು ಆಸ್ತಿಗೆ ಸಂಬಂಧಿಸಿದ್ದಾಗಿರಬಹುದು ಅಥವಾ ಜವಾಬ್ದಾರಿಗಳ ಹಂಚಿಕೆಯಾಗಿರಬಹುದು. ಈ ವಿಷಯ ಆರಂಭದಲ್ಲಿ ನೋವು ತಂದರೂ ಕೊನೆಗೆ ನಿಮ್ಮ ಕಣ್ಣು ತೆರೆಸುತ್ತದೆ. ನೀವು ಯಾರನ್ನು ಎಷ್ಟರ ಮಟ್ಟಿಗೆ ನಂಬಬೇಕು ಎಂಬ ಸ್ಪಷ್ಟತೆ ಸಿಗುತ್ತದೆ. ಉದ್ಯೋಗದಲ್ಲಿ ಪಾತ್ರ ಬದಲಾಗುವ ಸಾಧ್ಯತೆಯಿದೆ. ಜವಾಬ್ದಾರಿಗಳು ಹೆಚ್ಚಾಗಬಹುದು ಅಥವಾ ಹೊಸ ಅವಕಾಶಗಳು ಸಿಗಬಹುದು.
ವ್ಯಾಪಾರ ಮಾಡುವವರಿಗೆ ಹೊಸ ಆಲೋಚನೆ, ಹೊಸ ಪಾಲುದಾರಿಕೆ ಬರಲಿದೆ. ನೀವು ಹೆದರಿ ಬಿಟ್ಟುಕೊಟ್ಟ ಅವಕಾಶವೇ ನಿಮ್ಮ ಜೀವನವನ್ನು ಬದಲಾಯಿಸುವ ಅವಕಾಶವಾಗಿರಬಹುದು. ಈ ರಾಶಿಯವರ ಪ್ರೇಮ ಜೀವನ ಎಂದಿಗೂ ಸುಲಭವಾಗಿರುವುದಿಲ್ಲ. ನೀವು ಪ್ರೀತಿಸಿದರೆ ಸಂಪೂರ್ಣವಾಗಿ ಪ್ರೀತಿಸುತ್ತೀರಿ. ಈ ಹಂತದಲ್ಲಿ ನಿಮ್ಮ ಪ್ರೇಮ ಜೀವನಕ್ಕೊಂದು ಸ್ಪಷ್ಟ ನಿರ್ಧಾರ ಸಿಗಲಿದೆ. ನಿಮ್ಮ ಮೌಲ್ಯವನ್ನು ಗುರುತಿಸುವ ಪ್ರೀತಿ ನಿಮ್ಮ ಜೀವನಕ್ಕೆ ಬರಲಿದೆ. ಇನ್ನು ನಿಮ್ಮ ಶತ್ರುಗಳು ತಾವಾಗಿಯೇ ತಮ್ಮ ತಪ್ಪುಗಳಲ್ಲಿ ಸಿಕ್ಕಿಬೀಳುತ್ತಾರೆ. ನೀವೇನೂ ಮಾಡಬೇಕಾದ ಅಗತ್ಯವಿಲ್ಲ. ನಿಮ್ಮ ಮೇಲಿದ್ದ ನಿಂದನೆಗಳು ತೊಲಗಿ ನಿಮ್ಮ ಹೆಸರು ಮತ್ತು ಸ್ಥಾನ ಬಲಗೊಳ್ಳುತ್ತದೆ. ನನಗೆ ಏಕೆ ಇಷ್ಟೊಂದು ಕಷ್ಟಗಳು ಬಂದವು ಎಂಬ ಪ್ರಶ್ನೆಗೆ ಉತ್ತರ ಇದು ಪೂರ್ವಜನ್ಮದ ಕರ್ಮಫಲ್. ನೀವು ಕಳೆದ ಜನ್ಮದಲ್ಲಿ ಬಾಕಿ ಉಳಿಸಿಕೊಂಡಿದ್ದ ಕರ್ಮವನ್ನು ಈಗ ಪೂರ್ಣಗೊಳಿಸುತ್ತಿದ್ದೀರಿ. ನೀವು ತಾಳ್ಮೆಯಿಂದಿದ್ದೀರಿ, ಮೌನವಾಗಿ ನೊಂದಿದ್ದೀರಿ. ಅದಕ್ಕೆ ಈಗ ಆ ಕರ್ಮ ಮುಕ್ತಾಯದ ಹಂತಕ್ಕೆ ಬಂದಿದೆ. ಇನ್ಮುಂದೆ ಅದೇ ಕಷ್ಟ ಮತ್ತೆ ಬರುವುದಿಲ್ಲ. 7ರ ಶನಿ ಪ್ರಭಾವ ಮತ್ತು ಜನ್ಮರಾಶಿಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಕೆಲವು ಸವಾಲುಗಳು ಎದುರಾಗುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನೀವು ವಿಘ್ನೇಶ್ವರನನ್ನು ಅಂದರೆ ಗಣಪತಿಯನ್ನು ಆರಾಧಿಸುವುದರಿಂದ ಅದ್ಭುತ ಫಲಿತಾಂಶಗಳು ಸಿಗಲಿವೆ. ಗಣಪತಿಯ ಪೂಜೆಯಿಂದ ದಾಂಪತ್ಯ ಜೀವನದಲ್ಲಿ ಅಥವಾ ವ್ಯಾಪಾರದಲ್ಲಿ ಬರುವ ಸಣ್ಣಪುಟ್ಟ ಮನಸ್ತಾಪಗಳು ತೊಲಗಿ ಕೆಲಸಗಳಲ್ಲಿ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಗಣಪತಿಯು ನಿಮಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬುದ್ಧಿಬಲವನ್ನು ಪ್ರಸಾದಿಸುತ್ತಾನೆ. ಈ ವಿಡಿಯೋದಲ್ಲಿ ಹೇಳಿದ ವಿಷಯಗಳಲ್ಲಿ ಒಂದಾದರೂ ನಿಮ್ಮ ಜೀವನಕ್ಕೆ ಅನ್ವಯಿಸಿದರೆ ಇದು ದೈವಿಕ ಸಂಕೇತ ಎಂದೇ ಅರ್ಥ. ನಿಮ್ಮ ಜೀವನದಲ್ಲಿ ಶಾಂತಿ, ಸ್ಥಿರತೆ, ಅದೃಷ್ಟ ಪ್ರವೇಶಿಸಲಿ ಎಂದು ಮನಸಾರ ಹಾರೈಸುತ್ತಾ ನಿಮ್ಮ ಮುಂದಿರುವ ದಾರಿ ಸುಲಭವಾಗಲಿ ಎಂದು ಆಶಿಸುತ್ತೇವೆ. ಈ ವಿಡಿಯೋ ನಿಮಗಷ್ಟೇ ಅಲ್ಲದೆ ಬೇರೆಯವರಿಗೂ ಇಷ್ಟವಾದರೆ ಶೇರ್ ಮಾಡಿ. ಹಾಗೆಯೇ ಮೊದಲ ಬಾರಿಗೆ ನಮ್ಮ ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನೆಲ್ ನೋಡುತ್ತಿದ್ದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನಷ್ಟು ಆಸ್ಟ್ರೋ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಮ್ಮ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತವೆ. ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.